ಸುಗುಣೇಂದ್ರ ತೀರ್ಥರು, ವಿಶ್ವಪ್ರಿಯ ತೀರ್ಥರು ಮಾತಾಡಿದ ನಂತರ ನಾವೆಲ್ಲ ಮಾತಾಡೋದು ಕಷ್ಟ ಅನ್ನುವಂಥ ಸತ್ಯ ನಮಗೆಲ್ಲ ಗೊತ್ತಿದೆ. ಸ್ವಾಭಾವಿಕವಾಗಿ ಎಲ್ಲರೂ ಶಿವಕುಮಾರ್ ಮಾತುಗಳನ್ನು ಕೇಳಬೇಕು ಅಂತ ನಿಮ್ಗೆ ಅನಿಸಿರ್ಬೋದು. ಒಂದೇ ಒಂದು ಖುಷಿ, ಸಮಾಧಾನ, ಸಂತೋಷ, ಹೆಮ್ಮೆ ಅಂದರೆ ಮಧ್ವಾಚಾರ್ಯರು ಸಂಸ್ಕೃತವೂ ಸೇರಿದಂತೆ 37 ಗ್ರಂಥಗಳನ್ನು ಬರೆದಂಥ ಮಹಾನ್ ಪಂಡಿತರು. 1285ರಲ್ಲಿ 740 ವರ್ಷಗಳ ಕೆಳಗೆ ಶ್ರೀಕೃಷ್ಣನ ಪ್ರತಿಷ್ಠೆ ಮಾಡಿ ಭಾಳ ದೊಡ್ಡ ಆಧ್ಯಾತ್ಮಿಕವಾದಂಥ ಲೋಕಕ್ಕೆ ಕೊಡುಗೆಯನ್ನು ಕೊಟ್ಟವರು. ಅಂಥ ಪುಣ್ಯಾತ್ಮನ ಹೆಸರಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡ್ತಾ ಇದೆ ಅಂತ ಹೇಳಿದರೆ, ಇದಕ್ಕೆ ಶಿಫಾರಸು ಮಾಡಿದಂಥ HS ಮಲ್ಲಳರಿಗೆ ಮತ್ತು ಅಂಚೆ ಇಲಾಖೆಗೆ ನಾನು ಪ್ರೀತಿಯ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಅನಿಸಿದೆ. ಯಾವತ್ತೂ ಕೂಡ ಶ್ರೀಕೃಷ್ಣ ಮಠದ ಬಗ್ಗೆ ನಮಗೆಲ್ಲರಿಗೂ ವಿಶೇಷವಾದಂಥ ಪ್ರೀತಿ. ಸರ್ವ ಜನಾಂಗದ ಶಾಂತಿಯ ತೋಟ ಮಾತ್ರ ಅಲ್ಲ, ಸರ್ವ ಜನಾಂಗದ ಪ್ರೀತಿಯ ತೋಟವಾಗಿ ಕೃಷ್ಣ ಮಠ ಬೆಳೆದು ಬರಬೇಕು ಅನ್ನೋದು ನಮ್ಮೆಲ್ಲರ ಆಶೆ ಮತ್ತು ಆಶಯ. ಶಿವಕುಮಾರ್ ಕೇಳಬೇಕು, ಏನಾಯಿತು ಅಂದರೆ ಪರಮಪೂಜ್ಯ ಪೇಜಾವರ ಶ್ರೀಗಳಿಗೆ ಒಂದು ಸರ್ತಿ ಪರ್ಯಾಯ ಪೀಠಾರೋಹಣದ ಸಂದರ್ಭ. ಆಗ ನಾವೆಲ್ಲ ಹೊರೆ ಕಾಣಿಕೆಯನ್ನು ಒಟ್ಟು ಮಾಡಲಿಕ್ಕೆ ಹೋಗೋರು. ಸಾಮಾನ್ಯ 1000 ತೆಂಗಿನಕಾಯಿ ಕೊಡೋರು, 10 ಕ್ವಿಂಟಲ್ ಅಕ್ಕಿ ಕೊಡೋರೆಲ್ಲ ಇರ್ತಾಯಿದ್ರು. ಒಂದು ಗುಡಿಸಲಿನ ಮಧ್ಯೆ ಒಬ್ಬಾಕೆ ಹೆಣ್ಮಗಳು ಚಡ್ಡಿ ಇಲ್ಲದೆ ಇರುವಂಥ ಒಂದು ಮಗುವನ್ನು ಎತ್ಕೊಂಡು ನಿಂತಿದ್ಲು. ಅವಳು ಕೇಳ್ತಾಳೆ, ಶ್ರೀನಿವಾಸ ಪೂಜಾರಿ ಅವರೇ, ನೀವೆಲ್ಲ ಶ್ರೀಕೃಷ್ಣ ಮಠಕ್ಕೆ ಹೊರೆ ಕಾಣಿಕೆ ತಗೊಂಡು ಹೋಗ್ತೀರಂತೆ, ನಾನು ಏನಾದರೂ ಕೊಡ್ಬೋದಾ ಅಂತೇಳಿ ಕೇಳಿದರೆ, ಅವಳು ನಿಂತದ್ದು ನೋಡಿದರೆ ನಮ್ಮ ಹತ್ರ ಏನೋ ಕೇಳಲಿಕ್ಕೆ ನಿಂತಿದ್ದಾಳೆ ಅಂತ ಅನಿಸಿತ್ತು ನಮಗೆಲ್ಲ. ಆದರೂ ಕೊಡಮ್ಮ ಅಂತ ಹೇಳಿದೆ. ಆ ಬಾಗಿಲಿಲ್ಲದೆ ಇರುವಂಥ ಗುಡಿಸಲಿನ ಒಳಗೆ ಹೋಗಿ 2 ತೆಂಗಿನಕಾಯಿ ತಂದು ಕೊಡ್ತಾಳೆ ಅವಳು. ಇದು ಶ್ರೀಕೃಷ್ಣ ಮಠಕ್ಕೆ ಪೇಜಾವರ ಶ್ರೀಗಳ ಪರ್ಯಾಯಕ್ಕೆ ಅಂತೇಳಿ. ಮತ್ತೆ ಮುಂದುವರೆದು ಹೇಳ್ತಾಳೆ, ನೀವು ಸುಮ್ಮನೆ ತಗೊಂಡೋಗೋದು ಬೇಡ, ಇದನ್ನು ಅದಕ್ಕೋಸ್ಕರ ಇದು ಹೋಗಲಿಕ್ಕೆ ಖರ್ಚಿಗೆ ಅಂತೇಳಿ ಅದ್ರ ಮೇಲೆ 8 ಆಣೆಯನ್ನು ಇಡ್ತಾಳೆ, 50 ಪೈಸೆ. ನಾನು ಅದನ್ನು ತೆಗೆದುಕೊಂಡು ಬಂದು ಪೇಜಾವರ ಶ್ರೀಗಳಿಗೆ ಲೆಕ್ಕ ಕೊಡ್ತಾ ಹೇಳಿದೆ, ಶ್ರೀಕೃಷ್ಣನಿಗೆ ವಜ್ರದ ಕಿರೀಟವನ್ನು ಮಾಡಿಕೊಟ್ಟವರಿದ್ದಾರೆ, ಬಂಗಾರದ ತೊಟ್ಟಿಲನ್ನು ಮಾಡಿಕೊಟ್ಟವರಿದ್ದಾರೆ. ಅವರನ್ನೆಲ್ಲ ಕರೆದು ನೀವು ಯಾವ ರೀತಿ ಪ್ರಸಾದವನ್ನು ಕೊಟ್ಟು ಪ್ರೀತಿಯಿಂದ ಹಾರೈಸ್ತೀರೋ, 2 ತೆಂಗಿನಕಾಯಿ ಮತ್ತು 8 ಆಣೆ ಕೊಟ್ಟಂಥ ಪರಿಶಿಷ್ಟ ಜಾತಿಯ ರುಕ್ಕಿಗೂ ಕೂಡ ನೀವು ಕರೆದು ಶ್ರೀಗಂಧ ಪ್ರಸಾದವನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡಿದ್ದೆ. ಪೇಜಾವರ ಶ್ರೀಗಳು ಅವಳನ್ನು ಮತ್ತು ಅವಳ ಮಗುವನ್ನು ಕರೆದು ಅವರಿಗೆ ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದನ್ನು ನೋಡಿ ನಾನು ತುಂಬ ಭಾವುಕನಾಗಿದ್ದೆ. ಹಾಗಾಗಿ ಶ್ರೀಕೃಷ್ಣ ಮಠದ ಬಗ್ಗೆ ಎಲ್ಲ ಜನಾಂಗದ ಒಂದು ರೀತಿಯ ಪ್ರೀತಿಯ ತೋಟವಾಗಿ ಬೆಳೀತಾ ಇರುವಾಗಲೇ ಇವತ್ತು ಮಧ್ವಾಚಾರ್ಯರ ಅಂಚೆ ಚೀಟಿ ಬಿಡುಗಡೆ ಆಗಿದ್ದು ಒಂದು ಅವರಿಗೆ ಸಿಕ್ಕಿದಂಥ ಗೌರವ ಅಂತ ನನ್ನ ಭಾವನೆ. ಜೊತೆಯಲ್ಲೇ ಪರಮಪೂಜ್ಯರಾದಂಥ ಸುಗುಣೇಂದ್ರ ತೀರ್ಥರಿಗೆ 64ನೇ ಹುಟ್ಟುಹಬ್ಬ ಅಂತೆ. ನಾವೆಲ್ಲ ರಾಜಕಾರಣಿಗಳು ನಮ್ಮ ಕಷ್ಟ ಅಂತ ಹೇಳೋರು ಯಾವಾಗಲೂ ಕೂಡ. ಆದರೆ ಸನ್ಯಾಸಿಗಳಿಗೆ ಕಷ್ಟ ಬಂದದ್ದು ಅರ್ಥವೇ ಆಗೋದಿಲ್ಲ ನಮಗೆ. ಸುಗುಣೇಂದ್ರ ತೀರ್ಥರು ಸೀಮಾಲೋಂಘನ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಒಂದಷ್ಟು ಸಂಘರ್ಷಗಳಾಗಿತ್ತು ಈ ಸಮಾಜದಲ್ಲಿ. ಸೀಮಾಲೋಂಘನ ಮಾಡಿದ್ದಾರೆ, ಶ್ರೀಕೃಷ್ಣ ಪೂಜೆ ನಿಷೇಧ ಅಂತೇಳಿ ನಾನೆಲ್ಲ ಸಣ್ಣವನಿದ್ದಾಗ ಒಂದಷ್ಟು ಸಂಘರ್ಷಗಳಾಗಿತ್ತು. ನಾನು ಡಾಕ್ಟರ್ ಆಚಾರ್ಯರನ್ನು ಆಗ ನೆನಪು ಮಾಡ್ಕೊಳ್ಬೇಕು. ಏನಂದರೆ ಡಾಕ್ಟರ್ ಆಚಾರ್ಯ ಹೇಳಿದರು, ಸೀಮಾಲೋಂಘನ ಮಾಡಿ ಅವರೇನೋ ಸನ್ಯಾಸತ್ವಕ್ಕೆ ವಿರೋಧ ಮಾಡಿರಲಿಲ್ಲ, ಬದಲಾಗಿ ಅಮೇರಿಕದಲ್ಲಿ ಚರ್ಚೊಂದನ್ನು ತೆಗೆದುಕೊಂಡು ಅಲ್ಲೂ ಕೂಡ ಶ್ರೀಕೃಷ್ಣ ಮಠವನ್ನೇ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಮಾಡಿದ್ದು ಅವರು ಶ್ರೀಕೃಷ್ಣ ಕೆಲಸ. ನಾವೆಲ್ಲರೂ ನಮ್ಮ ಮನೆಯೊಳಗೆ ಇದ್ದುಕೊಂಡು ಶ್ರೀಕೃಷ್ಣ ಅನ್ನೋದಕ್ಕಿಂತ ಜಗತ್ತಿಗೆ ಶ್ರೀಕೃಷ್ಣನ ಸಂದೇಶವನ್ನು ಬೀರಿದಂಥ ಸುಗುಣೇಂದ್ರ ತೀರ್ಥರು ಅತ್ಯಂತ ಕೃಷ್ಣನ ಭಕ್ತರಾಗಿರುವವರು ಮಾತ್ರ ಅಲ್ಲ, ನಮಗೆಲ್ಲ ಪೂಜ್ಯರು. ಅವರಿಗೆ ಸಿಗಬೇಕಾದಂಥ ಗೌರವ ಸಿಗಬೇಕು ಅಂತೇಳಿ ನಾವೆಲ್ಲ ಗಟ್ಟಿ ನಿಲ್ಲಬೇಕು ಅಂತೇಳಿ ಆ ಕಾಲದಲ್ಲಿ ಡಾಕ್ಟರ್ ಆಚಾರ್ಯ ಹೇಳಿದ್ದನ್ನು ಕಂಡಿದ್ದೆ. ಅಂಥ ಸಂಗತಿಯನ್ನು ಮೀರಿ ಇವತ್ತು ಸುಗುಣೇಂದ್ರ ತೀರ್ಥರು ಮಾಡಿರುವಂಥ ಮಹಾ ಸಾಧನೆಗಳು, ಶ್ರಮಗಳು ನಮಗೆಲ್ಲ ತುಂಬ ಪ್ರೀತಿಯನ್ನು, ವಿಶ್ವಾಸವನ್ನು ಕೊಡುತ್ತೆ ಅನ್ನುವ ಕಾರಣಕ್ಕೆ ಪೂಜ್ಯರಾದ ಸುಗುಣೇಂದ್ರ ತೀರ್ಥರಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಹೇಳಿ, DK ಶಿವಕುಮಾರರು ಬರೀ ಅವ್ರ ಪಾರ್ಟಿಗೆ ಮಾತ್ರ ಅಲ್ಲ, ನಮಗೆಲ್ಲರಿಗೂ ಕೂಡ ಸ್ವಲ್ಪ ಖುಷಿ ಕೊಡೋ ಮನುಷ್ಯ ರಾಜಕಾರಣದಲ್ಲಿ. ಯಾಕಂದರೆ ನಾನೊಂದು 13 ವರ್ಷ MLC ಆಗಿ ಕೆಲಸ ಮಾಡಿದ್ದೆ. ರಾಜಕಾರಣದ ವಿಚಾರದಲ್ಲಿ ಒಂದಿಷ್ಟು ಸಂಘರ್ಷಗಳು, ವಾದಗಳು, ಚರ್ಚೆಗಳು ರಾಜಕಾರಣದಲ್ಲಿ ಸ್ವಾಭಾವಿಕ. ಅದನ್ನು ಮೀರಿ ಕೂಡ DK ಶಿವಕುಮಾರ್ ಬಗ್ಗೆ ನಮಗೊಂದಿಷ್ಟು ಪ್ರೀತಿ ಇರುತ್ತೆ, ಎಲ್ಲ ಪಕ್ಷವರಿಗೆ ಇರುತ್ತೆ. ಆದರೆ ನಿಮಗೆ ಅರ್ಥ ಆಗ್ತದೇನೋ ಸ್ವಾಮೀಜಿಯವರೇ, ನಮಗವ್ರು ಇಲ್ಲಿವರೆಗೆ ಅರ್ಥ ಆಗಿಲ್ಲ. DK ಶಿವರು ಇವತ್ತಿನವರೆಗೂ ನಮಗೆ ಅರ್ಥ ಆಗಿಲ್ಲ. ಸರಿ ಉಂಟು DK ಶಿವರದಂದು ಹೇಳ್ತಾ ಇರುವಾಗಲೇ ಅದೇನೋ ಗಡಿಬಿಡಿ ಉಂಟಾಗಿಬಿಡುತ್ತೆ ನಮಗೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಲೆಕ್ಕಾಚಾರ ಹಾಕಿ ಅವ್ರ ಜೊತೆಲಿ ಮಾತಾಡೋರು. ಮುಂದೇನಂತ ನಮಗೆ ಗೊತ್ತಿಲ್ಲದೆ ನಾವಾಗಿ ಸಿಕ್ಕಿ ಬೀಳೋದು ಬೇಡ ಅಂತೇಳಿ ಒಂದಷ್ಟು ಪ್ರೀತಿಯಿಂದ ಮಾತಾಡೋರು.
ಇದರೆಲ್ಲದರ ಮಧ್ಯೆಯೂ ಕೂಡ ರಾಜಕಾರಣದಲ್ಲಿ ನೇರ ದಿಟ್ಟ ಅಂದರೆ ಒಂದು ದೃಷ್ಟಿಯಲ್ಲಿ ಶಕ್ತಿ ಮೀರಿ ಕೆಲಸ ಮಾಡುವಂಥ ಸಾಮರ್ಥ್ಯ ಡಿ ಕೆ ಶಿ ಅವರಿಗಿದೆ. ರಾಜಕಾರಣದ ವೈಚಾರಿಕ ಅಭಿಪ್ರಾಯ ಭೇದಗಳ ನಡುವೆಯೂ ಕೂಡ ನಾವು ಗೌರವಿಸುವಂಥ ಒಬ್ಬ ವಿಶೇಷ ವ್ಯಕ್ತಿಗಳಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬರು ಅಂಥೇಳಿ ಪ್ರೀತಿಯ ಮಾತುಗಳನ್ನು ಹೇಳಿ ನಾನು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಎಲ್ಲರ ಹೆಸರು ಹೇಳಿಲ್ಲ, ಯಾಕಂದ್ರೆ ನಂಗೆ 3 ನಿಮಿಷ ಹೆಚ್ಚು ಕಡಿಮೆ 3 ನಿಮಿಷ ಸಮಯ ಕೊಟ್ಟಿದ್ದಾರೆ ಅಂದಾಜು, ಯಾರ ಹೆಸರು ಹೇಳಿಲ್ಲ. ಪೂಜ್ಯ ಸ್ವಾಮೀಜಿಯವರ ಸಹಿತ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ.